ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿ 3 ತಿಂಗಳಾಯಿತು. ಸಾಮಾನ್ಯವಾಗಿ ನಿಯಮದ ಪ್ರಕಾರ ಪೋಕ್ಸೋ ಕೇಸ್ ದಾಖಲಾದರೆ ಇಷ್ಟು ದಿನಗಳ ಅವಕಾಶವನ್ನೇ ಕೊಡಲ್ಲ. ಆದರೆ ಈಗ ಯಡಿಯೂರಪ್ಪ ಬಂಧನಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. ಯಡಿಯೂರಪ್ಪ ಬಂಧನಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. 3 ತಿಂಗಳ ಹಿಂದೆ ದಾಖಲಾಗಿರ್ತಕ್ಕಂಥ ಪೋಕ್ಸೋ ಕೇಸ್, ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡಿದ್ರು ಅವರ ತಾಯಿ. ಮಾರ್ಚ್ 14ರಂದು ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಮಾರ್ಚ್ 14. ಈಗ ನಾವು ಜೂನ್ಗೆ ಬಂದಿದ್ದೀವಿ. 3 ತಿಂಗಳ ನಂತರ ಈ ಕ್ರಮ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇದು ಪೊಲಿಟಿಕಲ್ ವೆಂಜನ್ಸ್, ರಾಜಕೀಯ ದ್ವೇಷ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದೇ ಮಹಿಳೆ ಸುಮಾರು 52-53 ಜನರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದಿಬ್ಬರಲ್ಲ, ಎಲ್ಲ VIP ಗಳೇ. ಅವರ ಯಾರ ವಿರುದ್ಧವೂ ಯಾವ ಕ್ರಮವನ್ನು ತಗೊಳ್ಳದೇನೆ ಯಡಿಯೂರಪ್ಪನವರ ಮೇಲೆ ಈಗ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗ್ತಾ ಇದೆ ಅಂತಂದರೆ ಈ ಹಳೆ ಪ್ರಕರಣ ಬೆಳಕಕ್ಕೆ ಕೆದಕಿದ್ಯಾಕೆ ಅಂತ ಮತ್ತೆ. ಖಂಡಿತ ಅರವಿಂದ್, ಯಾಕೆಂದ್ರೆ ಸಾಮಾನ್ಯವಾಗಿ ಮೂಡುವಂಥ ಪ್ರಶ್ನೆ ಇದು. ಯಾಕೆಂದ್ರೆ ಯಡಿಯೂರಪ್ಪನವರ ವಿರುದ್ಧ ಈ ರೀತಿಯಲ್ಲಿ ತರಾತುರಿಯಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು ಮತ್ತು ಅವರ ವಿರುದ್ಧ ಬಂಧನಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಆರೋಪ ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಮೇಲೆ ಬಂದೇ ಬರುತ್ತೆ. ರಾಜ್ಯ ಸರ್ಕಾರವೇ ಖುದ್ದಾಗಿ ನಿಂತು ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಪೊಲೀಸರ ಮೂಲಕ ಅವರನ್ನು ಬಂಧನಕ್ಕೊಳಪಡಿಸುವಂಥದ್ದು ಇದೊಂದು ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ವೆಂಜನ್ಸ್ಗೋಸ್ಕರ, ಅಂದರೆ ವೈಷಮ್ಯಕ್ಕೋಸ್ಕರ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಮಾರ್ಚ್ 14ನೇ ತಾರೀಕು ಈ ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಇವತ್ತಾದ್ರೆ ಜೂನ್ ನಾವು 12-13ನೇ ತಾರೀಕು ಹತ್ತತ್ರ ಬಂದಿದ್ದೀವಿ. ಅಲ್ಲಿಗೆ ಬಂದರೂ ಕೂಡ ಇನ್ನು ಈ ಪ್ರಕರಣವನ್ನ ಯಾವುದೇ ರೀತಿಯ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿರಲಿಲ್ಲ. ಕೇವಲ ವಿಚಾರಣೆಯನ್ನಷ್ಟೇ ಮಾಡಿದ್ರು ಮತ್ತು ಹೇಳಿಕೆಗಳನ್ನಷ್ಟೇ ಏನು ಪಡ್ಕೊಂಡಿದ್ರು. ಅರವಿಂದ್, ನೀವು ಹೇಳ್ತಾ ಇದ್ರಿ ಆಕೆ 53 ಪ್ರಕರಣಗಳನ್ನು ಕೊಟ್ಟಿದ್ದಾರೆ. 53 ಪ್ರಕರಣಗಳು ಕೂಡ ಬೇರೆ ಬೇರೆ ರಾಜಕಾರಣಿಗಳಿರ್ಬೋದು, ಹಿರಿಯ ಅಧಿಕಾರಿಗಳ ವಿರುದ್ಧ ಇರ್ಬೋದು, ಇವರೆಲ್ಲರ ವಿರುದ್ಧನೂ ಕೂಡ ಕೊಟ್ಟಿದ್ದಾರೆ. ಅವರ ವಿರುದ್ಧ ಆಗದೆ ಇರುವಂಥ ಕ್ರಮ ಇವ್ರ ಮೇಲೆ ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಮಾನ್ಯವಾಗಿ ಪ್ರಶ್ನೆ ಮೂಡುವಂಥದ್ದು. ಆದರೆ ಕಾನೂನಿನ ಪ್ರಕಾರ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಈಗ ಕೈಗೊಳ್ತಿದ್ದೀವಿ ಅಂತೇಳಿ ಪೊಲೀಸ್ ಮೂಲಗಳು ಕೂಡ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದೆ. ಜೊತೆಗೆ ಈಗ ಅರೆಸ್ಟ್ ವಾರೆಂಟ್ ಏನನ್ನು ಪಡ್ಕೊಳ್ಬೇಕು, ಅರೆಸ್ಟ್ ವಾರೆಂಟ್ಗೂ ಕೂಡ ಪ್ರಕ್ರಿಯೆಯನ್ನು ಚಾಲನೆ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರೇರಿತ ಇಲ್ಲ ಅಂತೇಳಿ ಏನು ಅಧಿಕಾರಿ ವರ್ಗ ಕೂಡ ಹೇಳ್ತಾ ಇರುವಂಥದ್ದು. ಅರವಿಂದ್.